ಅಂದ್ರೆ ಇವ್ರ ಪ್ಲಾನ್ ಏನು, ಒಂದ್ಸಲ ಆ ಕಡೆ ಗಂಜಿ ಕುಡಿಯಕ್ ಹೋದ್ರೆ ಇಲ್ಲೆಲ್ಲ ಬೇಲಿ ಹಾಕೊಂಡು JCB ಕರೆಸಿ ಪ್ರೊಟೆಕ್ಷನ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದಾರೆ. ಒಂದ್ ಅರ್ಧ ಎಕರೆನೋ ಮುಕ್ಕಾಲ್ ಎಕರೆನೋ ಇರ್ಬೋದು ಇವ್ರು. ಇಂಥವ್ರು ನೀವು ಬಲಿಪಶು ಮಾಡೋದು ಸರ್ಕಾರ ಸರಿಯಲ್ಲ. ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದೀವಿ. ಯಾಕಂದ್ರೆ ಇದು ಡೆಮಾಲಿಷನ್ ಸಂಬಂಧಪಟ್ಟಂಗೆ ಇದು ಮುಖ್ಯವಾಗಿ ನಮ್ಮ BBMP ಅಂದ್ರೆ ಈಗಿನ GBA ಮಹೇಶ್ವರ ರಾವ್ ಅವರು ಇದಾರಲ್ಲ, ಅವರು ಚೀಫ್ ಕಮಿಷನರ್, ಅವರು ನೇರ ಜವಾಬ್ದಾರ ಇದಕ್ಕೆ. ಕೇರಳ CM ಸಹ ಟ್ವೀಟ್ ಮಾಡಿದ್ರು. ಟ್ವೀಟ್ ಮಾಡಿದ ಮೇಲೆ ಈಗ ಬರೋದಕ್ಕೇನೋ ತಯಾರಿ ನಡೆಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಬೇರೆಯವ್ರು ಉಗಿಬೇಕು ಇವ್ರಿಗೆ, ಬೇರೆಯವ್ರು ಉಗಿದ ಮೇಲೆ ಸರ್ಕಾರ ಎಚ್ಚೆತ್ಕೊಳ್ಳುತ್ತೋ ಏನ್ ಮಾಡುತ್ತೋ ಗೊತ್ತಿಲ್ಲ ಅಲ್ವಾ. ಅದಕ್ಕೇನೆ ನಾವ್ ಏನ್ ಹೇಳ್ತಾ ಇದೀವಿ, ನೀವೀಗ ಡೆಮಾಲಿಷನ್ ಮಾಡಿದೀರಿ, ಆಮೇಲೆ ಗಂಜಿ ಕೇಂದ್ರಗಳು ಮಾಡಿದೀವಿ ಅಂತ ಹೇಳ್ತಾ ಇದಾರೆ. ಗಂಜಿ ಕೇಂದ್ರ ನಾಮಕವಾಸ್ತೆ ಮಾಡಿದ್ದಾರೆ, ನಾಮಕವಾಸ್ತೆ ಮಾಡಿರುವಂತದ್ದು. ಯಾಕಂದ್ರೆ ಅದು ಇಲ್ಲಿಂದ ಈ ಸ್ಥಳದಿಂದ 6 ಕಿಲೋಮೀಟರ್ ಇದೆ ಅಂತೆ. ಇವರು ಚಿಕ್ಕ ಚಿಕ್ಕ ಮಕ್ಕಳು ಹಸು ಹಾಲು ಕುಡಿಯುವಂತ ಮಕ್ಕಳನ್ನ ಎತ್ಕೊಂಡೋಗಿ ಅಲ್ಲಿ ಗಂಜಿ ಕೇಂದ್ರ ಅಲ್ಲಿ ಕುಡ್ಕೊಂಡ್ ಬರಕಾಗುತ್ತಾ ಸರ್ ಇವರು? ಯಾಕೆ ಇಲ್ಲಿ ಎಲ್ಲೂ ಜಾಗ ಇಲ್ವಾ ಮಾಡೋದಕ್ಕೆ? ಇಲ್ಲಿ ಉರ್ದು ಸ್ಕೂಲ್ ಇದೆ, ಇಲ್ಲಿ ಮಾಡ್ಬೋದಾಗಿತ್ತು, ಇಲ್ಲೇ ಎಲ್ಲಾದ್ರೂ ಮಾಡ್ಬೋದಾಗಿತ್ತು. ಅಲ್ಲಿ ಅಂದ್ರೆ ನಾಮಕವಾಸ್ತೆ ಮಾಡಿದಂಗೂ ಇರ್ಬೇಕು, ಮಾಡದೇ ಇರೋ ತರನೂ ಇರ್ಬೇಕು. ಅಂದ್ರೆ ಇವ್ರ ಪ್ಲಾನ್ ಏನು, ಒಂದ್ಸಲ ಆ ಕಡೆ ಗಂಜಿ ಕುಡಿಯಕ್ ಹೋದ್ರೆ ಇಲ್ಲೆಲ್ಲ ಬೇಲಿ ಹಾಕೊಂಡು JCB ಕರೆಸಿ ಪ್ರೊಟೆಕ್ಷನ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದಾರೆ. ಯಾಕಂದ್ರೆ ನಾವ್ ಇಲ್ಲೆಲ್ಲ ಮಾತಾಡಿದಾಗ ಏನ್ ಹೇಳಿದ್ರು, 3 ದಿನದಿಂದನೇ ಮತ್ತೆ JCB ಬಂದಿದೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಮತ್ತೆ ಪೂರ್ತಿ ಎಲ್ಲ ಡೆಮಾಲಿಷನ್ ಮಾಡಿ ಬೇಲಿ ಹಾಕೊಳ್ತೀವಿ, ನೀವೆಲ್ಲರೂ ನಡೀರಿ ಅಂತ ಹೇಳ್ಬಿಟ್ಟು ಅವರು ಯಾರೋ ಕರಿಗೌಡ ಅಂತ ಇದಾರಲ್ಲ IAS ಆಫೀಸರು, ಅವರು ಹೇಳ್ತಾ ಇರುವಂತದ್ದು. ಅದಕ್ಕೆ ಫಸ್ಟ್ ಇವ್ರಿಗೆ ಇಲ್ಲಿ ನೀವು ಪ್ರೊಟೆಕ್ಷನ್ ನ ಕೊಡಿ, ಊಟದ ವ್ಯವಸ್ಥೆ ಮಾಡಿ, ಇಲ್ಲೇ ಗಂಜಿ ಕೇಂದ್ರನ ಸ್ಟಾರ್ಟ್ ಮಾಡಿ. ನೀವೆಲ್ಲ ಬೇರೆ ಕಡೆ ಮನೆಗಳು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ ಮೀಡಿಯಾ ಮುಂದೆ. ಅಲ್ಲಿ ನೀವು ಫಸ್ಟ್ ಎಲ್ಲಾ ತಯಾರಿ ನಡೆಸ್ಬೇಕು. ಬರೀ ಮನೆಗಳು ಕೊಟ್ಬಿಟ್ಟು ಅಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಒಂದು ಫುಡ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅವರು ಬದುಕು ಅಲ್ಲೋಲ ಕಲ್ಲೋಲ ಆಗುತ್ತೆ. ಹೌದು, ನಮ್ಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳೆಲ್ಲ ನಾವು 21ನೇ ತಾರೀಕು ಬಂದಾಗ್ಲೇನೆ ನಮ್ಗೆ ತೋರಿಸಿದ್ದಾರೆ. ವೋಟರ್ ಕಾರ್ಡಿನ ತೋರಿಸಿದ್ದಾರೆ, ಆಧಾರ್ ಕಾರ್ಡ್ ತೋರಿಸಿದ್ದಾರೆ, ಆಮೇಲೆ ಇಲ್ಲಿ ಅವ್ರ ಮಕ್ಕಳೆಲ್ಲ ಓದ್ತಾ ಇದ್ದಾರೆ ಅದನ್ನ ತೋರಿಸಿದ್ದಾರೆ. ಸುಮಾರು ಡಾಕ್ಯುಮೆಂಟ್ಗಳೆಲ್ಲ ನಾವು ನೋಡಿದೀವಿ. ಬಟ್ ಸರ್ಕಾರ ಏನ್ ಹೇಳ್ತಾ ಇದೆ, ನಮ್ಮ DK ಶಿವಕುಮಾರ್ ಸಾಹೇಬ್ರು, ಇಲ್ಲ ನಿನ್ನೆ ಮೊನ್ನೆ ಬಂದ್ಬಿಟ್ಟು ಇವ್ರು ಜೋಪಡಿ ಹಾಕೊಂಡಿದ್ದಾರೆ ಅಂತ ಹೇಳ್ತೀರಿ. ನಾಚಿಕೆ ಆಗಲ್ವಾ ಇದನ್ನೆಲ್ಲ ಹೇಳೋದಕ್ಕೆ? ಯಾಕಂತ ಹೇಳಿದ್ರೆ ನಿಮಗೆ ಓಟ್ ಬೇಕಾದಾಗ ಇವರೆಲ್ಲ ಬೇಕು. ಈಗ ಎಲ್ಲ ಯಾರಿಗೋ ಒಂದು ಫೇವರಿಟಿಸಮ್ ಮಾಡೋದಕ್ಕೆ ನೀವು ಬಡವರನ್ನ ಎಬ್ಬಿಸ್ತಾ ಇದ್ದೀರಲ್ಲ. ಈಗ ಇವತ್ತು BBMPಯಲ್ಲಿ ಎಷ್ಟೊಂದು ಡೆಮಾಲಿಷನ್ ಡ್ರೈವ್ ಆರ್ಡರ್ಗಳು ಪೆಂಡಿಂಗ್ ಇದೆ. ಯಾಕೆ ನೀವು ಅದಕ್ಕೆಲ್ಲ ಡೆಮಾಲಿಷನ್ ಮಾಡ್ತಾ ಇಲ್ಲ? ನೀವು ಸುಮ್ನೆ ಆರ್ಡರ್ಗಳು ಮಾಡಿ ಬುಕ್ ಅಲ್ಲಿ ಸುಮ್ನೆ ಇಡೋದನ್ನ, ಇಂಥವ್ರದಾದ ನೋಟಿಸ್ಗಳು ಕೊಡದೆ ಡೆಮಾಲಿಷನ್ ಮಾಡ್ತೀರಾ, ಅಲ್ಲಿ ಆರ್ಡರ್ಗಳು ಮಾಡಿ ಇಡ್ತೀರಾ. ಎಷ್ಟು ಇವತ್ತು ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು, ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್, ರಾಜಕಾರಣಿಗಳು, ಎಷ್ಟು ಕೆರೆ ಕುಂಟೆಗಳು, ರಾಜಕಾಲುವೆಗಳು, ಆಮೇಲೆ ಗೋಮಾಳ ಜಾಗಗಳನ್ನ ಒತ್ತುವರಿ ಮಾಡಿ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ, ರೆಸಾರ್ಟ್ಗಳು ಕಟ್ಟಿದ್ದಾರೆ, ಹಾಸ್ಪಿಟಲ್ ಕಟ್ಟಿದ್ದಾರೆ, ಸ್ಕೂಲ್ಗಳು ಕಟ್ಟಿದ್ದಾರೆ. ಅದೆಲ್ಲ ನಿಮಗೆ ಕಣ್ಣಿಗೆ ಕಾಣಲ್ವಾ? ಇಲ್ಲಿ ಏನು ಎಷ್ಟು ಜಾಗದಲ್ಲಿದ್ದಾರೆ ಇವರು? ಏನು ಒಂದು 50 ಎಕರೆ ಆವರಿಸ್ಕೊಂಡಿದ್ದಾರೆ ಇವರು? ಒಂದ್ ಅರ್ಧ ಎಕರೆನೋ ಮುಕ್ಕಾಲ್ ಎಕರೆನೋ ಇರ್ಬೋದು ಇವರು. ಇಂಥವ್ರು ನೀವು ಬಲಿಪಶು ಮಾಡೋದು ಸರ್ಕಾರ ಸರಿಯಲ್ಲ. ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಇವ್ರಿಗೆ ಇಮಿಡಿಯೇಟ್ ಆಗಿ ಅಂದ್ರೆ ಮನೆಗಳನ್ನ ಕೊಡ್ಬೇಕು. ಬರೀ ಮನೆಗಳನ್ನ ಕೊಟ್ಟು ಬಿಡೋದಲ್ಲ, ಅಲ್ಲಿ ಸರಿಯಾದ ವ್ಯವಸ್ಥೆಗಳು, ಲೈಟು, ನೀರು, ಏನೇನ್ ಬೇಕೋ, ಒಬ್ಬ ಮನುಷ್ಯ ಬದುಕೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ವ್ಯವಸ್ಥೆಗಳು ಇಲ್ಲಿ ಮಾಡ್ಬೇಕು. ಈ ರಾಜಕೀಯವನ್ನ ಬಿಡ್ರಿ ನೀವು. JDS ಆಗ್ಲಿ, ಕಾಂಗ್ರೆಸ್ ಆಗ್ಲಿ, BJP ಆಗ್ಲಿ ರಾಜಕೀಯ ಮಾಡೋದನ್ನ ಬಿಡಿ. ಬರೀ ಎಲ್ಲೋ ಕುತ್ಕೊಂಡು ಮೀಡಿಯಾದಲ್ಲಿ ಮಾತಾಡೋದಲ್ಲ, ಇಲ್ಲಿ ಬಂದು ಜನಗಳ ಪರಿಸ್ಥಿತಿಯನ್ನ ನೋಡಿ. ಆಮೇಲೆ ಹೇಳ್ತಾರೆ ನೀವು ಗುಡ್ ನ್ಯೂಸ್ ಕೊಡ್ತೀನಿ. ಏನಪ್ಪ ಕೊಟ್ರು ಗುಡ್ ನ್ಯೂಸ್? ಒಂದು ಗಂಜಿ ಕೇಂದ್ರ ಅಟ್ಲೀಸ್ಟ್ ಇಲ್ಲಿ ತಂದು ಕೊಡಕ್ ಆಗಿಲ್ಲ. ಇದನ್ನ ನಾವು ಹೇಳ್ತಾ ಇರೋದು. ಬಟ್ ಇದನ್ನ ನಾವು ಲಾಜಿಕಲ್ ಎಂಡಿಗೆ ತಗೊಂಡೋಗ್ತೀವಿ ನಾವು. ಆಮೇಲೆ ಈಗ ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ನಾವು ಕೆಲವ್ರ ಹತ್ರ ಎಲ್ಲ ಮಾತಾಡಿದಾಗ 2 ಲಕ್ಷ ರೂಪಾಯಿ ಈ ಜನಗಳಿಂದ ತಗೊಂಡಿದ್ದಾರೆ. ಹಕ್ಕುಪತ್ರಗಳನ್ನ ನಾವು ನಿಮಗೆ ಕೊಡಿಸ್ತೀವಿ. ಕಾಂಗ್ರೆಸ್ ಅವರೇ ಮಾಡಿದಾರಂತ. ಇದನ್ನ ಇನ್ವೆಸ್ಟಿಗೇಷನ್ ಮಾಡಿಸ್ಲಿ, ಅದನ್ನ ಇನ್ವೆಸ್ಟಿಗೇಷನ್ ಆಗ್ಲಿ. ಯಾರ್ಯಾರು 2 ಲಕ್ಷ ತಗೊಂಡಿದಾರೋ, ಅದು ಯಾರಿಗ್ ದುಡ್ಡು ಸೇರಿದೆಯೋ ಇನ್ವೆಸ್ಟಿಗೇಷನ್ ಆಗ್ಲಿ. ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದೀವಿ. ಯಾಕಂದ್ರೆ ಇದು ಡೆಮಾಲಿಷನ್ ಸಂಬಂಧಪಟ್ಟಂಗೆ ಇದು ಮುಖ್ಯವಾಗಿ ನಮ್ಮ BBMP ಅಂದ್ರೆ ಈಗಿನ GBA ಮಹೇಶ್ವರ ರಾವ್ ಅವರು ಇದಾರಲ್ಲ, ಅವರು ಚೀಫ್ ಕಮಿಷನರ್, ಅವರು ನೇರ ಜವಾಬ್ದಾರ, ಇದಕ್ಕೆ ನೇರ ಜವಾಬ್ದಾರ ಆಗಿರ್ತಾರೆ. ಯಾಕಂತ ಹೇಳಿದ್ರೆ ಎಷ್ಟೋ ಡೆಮಾಲಿಷನ್ ಡ್ರೈವ್ ಗಳನ್ನ ಮಾಡೋದ್ ಬಿಟ್ಬಿಟ್ಟು ಇಲ್ಲಿ ಬಂದು ನೋಟಿಸ್ ಕೊಡೋದು ಮಾಡಿದಾರಲ್ಲ, ಇದಕ್ಕೆ ಅವರು ನೇರ ಹೊಣೆ. ಇವರೆಲ್ಲ ಜನಗಳೆಲ್ಲ ಸುಳ್ಳು ಹೇಳ್ತಾರ. 6 ಬುಲ್ಡೋಜರ್ ಗಳನ್ನ ತಂದಿದ್ದಾರೆ, 12 ಬುಲ್ಡೋಜರ್ ಗಳನ್ನ ತಂದಿದ್ದಾರೆ. ಬುಲ್ಡೋಜರ್ ತಂದ ತಕ್ಷಣ
ಫಸ್ಟ್ ನೀವು ನಿಮ್ಮ ಗ್ಯಾಸ್ ಸಿಲಿಂಡರ್ ಗಳನ್ನ ಹೊರಗಡೆ ತಗೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಯಾರಾದ್ರೂ ಜನ ಸತ್ರೆ ಅವ್ರ ಮೇಲೆ ಬರುತ್ತಲ್ವಾ, ಅಂದ್ರೆ ಅವರು ಫಸ್ಟ್ ರಕ್ಷಣೆ ತಗೊಂಡ್ರು, ಇವ್ರಿಗೆ ರಕ್ಷಣೆ ಕೊಡ್ಲಿಲ್ಲ ಅವರು. ಆಮೇಲೆ ಈ ಡೆಮಾಲಿಷನ್ ಮಾಡೋದ್ಕಿಂತ ಮುಂಚೆ 4 ದಿನದ ಮುಂಚೆನೆ ಅವ್ರು ಏನ್ ಮಾಡಿದ್ದಾರೆ, ಇಲ್ಲಿ ಪವರ್ ಕಟ್ ಮಾಡಿದ್ದಾರೆ. ಪವರೇ ಇಲ್ಲ ಇವ್ರಿಗೆ. ಅವತ್ ನಾವ್ ಬಂದಾಗ ಒಂದು ಫೋನು ವರ್ಕ್ ಆಗ್ತಾ ಇಲ್ಲ, ಏನಿಲ್ಲ. ಆತರ ಎಲ್ಲ ಮಾಡಿದ್ದಾರೆ ಇವರು. ಇವರೆಲ್ಲ ನಿಜವಾಗ್ಲೂ ಮನುಷ್ಯರಲ್ಲ, ಇವ್ರಿಗೆ ಮಾನವೀಯತೆ ಅನ್ನೋದೇ ಇಲ್ಲ. ಪ್ರೇಯರ್ಸ್ ಅಂತ ಹೇಳಿದ್ರೆ ಈಗ ಈ ರೀತಿ ಇಲ್ಲಿಗಲ್ ಡೆಮಾಲಿಷನ್ ಮಾಡಿರುವಂತದ್ದು ತಪ್ಪು. ಪ್ರಾಯರ್ ನೋಟಿಸ್ ಕೊಡ್ಬೇಕಾಗಿತ್ತು ಅವ್ರಿಗೆ, ಕೊಟ್ಟು ಅವ್ರಿಗೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡ್ಬೇಕು. ಇದಕ್ಕೆಲ್ಲ ಯಾರು ಜವಾಬ್ದಾರಿ ಇದಾರೋ ಅವ್ರನ್ನೆಲ್ಲ ನಾವು ಹೊಣೆ ಮಾಡಿದೀವಿ. ಅವ್ರ ಅಗೇನೆಸ್ಟ್ ಏನು ಆಕ್ಷನ್ ತಗೋಬೇಕು.